ಶಾಸಕ ಜನಾರ್ದನ ರೆಡ್ಡಿ ಮನೆ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ವೇಳೆ ಅಕ್ರಮ ಪಿಸ್ತೂಲ್ಗಳ ಬಳಕೆಯ ಶಂಕೆ ಇದೆ. ಈ ಬಗ್ಗೆ ಪ್ರತ್ಯೇಕ ತನಿಖೆಯನ್ನ ಪೊಲೀಸ್ ಇಲಾಖೆ ಕೈಗೊಂಡಿದೆ. ಫೈರಿಂಗ್ ವೇಳೆ ಕೆಲವರ ಕೈಗಳಲ್ಲಿ ಪಿಸ್ತೂಲ್ಗಳು ಕಾಣಿಸಿದೆ. ಅವು ಲೈಸೆನ್ಸ್ಡ್ ಎಸ್ಟಿಎಂಎಂ ಗುಂಡನ್ನು ಅದರಲ್ಲಿ ಬಳಸಲಾಗಿತ್ತು. ಆಮೇಲೆ ಈ ಗನ್ ಕಲ್ಚರ್ ಇಷ್ಟು ವ್ಯಾಪಕವಾಗಿ ಹಬ್ಬೋದಕ್ಕೆ ಏನು ಕಾರಣ? ಈ ಥರ ನಾನಾ ಆಯಾಮಗಳ ತನಿಖೆ ಮುಂದುವರೆದಿದೆ. ಯಾರಿಗೆ ಸೇರಿದ್ದು ಈ ಪಿಸ್ತೂಲ್ಗಳು? ಎಲ್ಲಿಂದ ಬಂತು? ಖರೀದಿ ಆಗಿರೋದಾದ್ರೂ ಎಲ್ಲಿಂದ? ಲೈಸೆನ್ಸ್ ಇದಾವ ಇವುಗಳಿಗೆ? ಈ ಥರ ಒಟ್ಟು 9 ಗನ್ಗಳ ಮಾಹಿತಿಯನ್ನು ಪತ್ತೆ ಹಚ್ಚಿದ್ದಾರಂತೆ. ಗನ್ ಮ್ಯಾನ್ಗಳ ಬಳಿ ಅಗತ್ಯಕ್ಕಿಂತ ಹೆಚ್ಚು ಗನ್ ಇರೋದು ಕೂಡ ಬೆಳಕಿಗೆ ಬಂದಿದೆ. ಆಮೇಲೆ ಬೇಸಿಕಲಿ ನೀವು ನೋಡಿ, ಈ ಗನ್ ಮ್ಯಾನ್ಗಳ ಕೆಲಸ ಏನು? ನಾವು ನಿನ್ನೆಯಿಂದ ಅದೇ ಹೇಳ್ತಾ ಇದ್ದೀವಿ. ಒಂದು ಖಾಸಗಿ ಅಂಗರಕ್ಷಕರು ಸಿಗುತ್ತೆ ಪೊಲೀಸರೇ, ಸರ್ಕಾರದ ಕಡೆಯಿಂದ ಜನಪ್ರತಿನಿಧಿಗಳಿಗೆ. ಅದು ಬಿಟ್ಟು ಖಾಸಗಿಯಾಗಿ ಗನ್ಮ್ಯಾನ್ಗಳನ್ನು ಇಟ್ಕೊಳ್ಳುವಂತಹ ಕಲ್ಚರು ಯಾವಾಗಲಿಂದ ಸ್ಟಾರ್ಟ್ ಆಯ್ತು ಕರ್ನಾಟಕದಲ್ಲಿ? ನೆಸೆಸಿಟಿ ಏನು ಅನ್ನೋದು ಪ್ರಶ್ನೆ. ಆಮೇಲೆ ಅವ್ರ ಕೆಲಸ ಫೈರ್ ಓಪನ್ ಮಾಡೋದಾ?